ಸ್ಲೋವರ್ ಚೆಂಡು ರನ್ಔಟ್ ಅವಕಾಶ ಇತ್ತು, ಆಘಾತವನ್ನು ಮಾಡಿಕೊಳ್ತಾ ಇಲ್ಲ, ಸುರಕ್ಷಿತ ಓಟವನ್ನು ದಾಖಲಿಸಿದ್ದಾರೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 3ಕ್ಕೆ ತಲುಪ್ತಾ ಇದೆ. ಮೊದಲ 3 ಚೆಂಡುಗಳ ಮುಕ್ತಾಯದ ಬಳಿಕ 3ಕ್ಕೆ ನೊಲಾಸ್. ಲಯನ್ಸ್ ದಾವಣಗೆರೆ ತಂಡ ಲಕ್ಕಿ ಶಾಬ್ ವಿರುದ್ಧವಾಗಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಬೀಸುವಂತಹ ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ರಿಯಾಜ್ ಮಾಡಿದ್ದಾರೆ. ದಂಡು ಚೆಂಡಿನ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಮೊದಲ ಡಾಟ್ ಬಾಲ್, ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಮತ್ತೆ ರಿಯಾಜ್ ದಾನಿ ಮುಖಾಂತರವಾಗಿ ಬರ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮೊದಲ 5 ಚೆಂಡುಗಳ ಮುಕ್ತಾಯದ ಬಳಿಕ 3ಕ್ಕೆ ಯಾವುದೇ ಹೊದರಿ ಆಘಾತವನ್ನು ಕಾಣ್ತಾ ಇಲ್ಲ ಲಯನ್ಸ್ ದಾವಣಗೆರೆ ತಂಡ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು, ರೈಸಿಂಗ್ ಡೆಲಿವರಿ, ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸಿಕ್ಸರ್ ಇವಾಗ ರಿಯಾಜ್ ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ 9ಕ್ಕೆ ತಲುಪ್ತಾ ಇದೆ. ಮುಕ್ತಾಯದ 6 ಚೆಂಡುಗಳಲ್ಲಿ ಮೊದಲ ಪವರ್ ಪ್ಲೇ 6 ಚೆಂಡುಗಳ ಮುಕ್ತಾಯದ ಬಳಿಕ 9ಕ್ಕೆ ನೊಲಾಸ್. ಎರಡನೇ ಓವರ್ಗಾಗಿ ಮತ್ತೆ ಹೊಸ ಎಸೆತಗಾರರನ್ನು ಪರಿಚಯಿಸುವಂತಹ ಪ್ರಯತ್ನವನ್ನು ಲಕ್ಕಿ ಸ್ಟಾರ್ ಮಾಡ್ತಾ ಇದೆ. ಲಯನ್ಸ್ ಹಾಗೂ ಲಕ್ಕಿ ಬಾಯ್ಸ್ ನಡುವೆ ಪಂದ್ಯ ಇದು. ಹೊಸ ಬೌಲರ್ ಅನ್ಸರನ್ನು ಪರಿಚಯಿಸ್ತಾ ಇದ್ದಾರೆ. ತಡ ಮೊತ್ತ 9ಕ್ಕೆ ನೊಲಾಸ್. ಮೊದಲ ಓವರ್ನ ಮುಕ್ತಾಯದ ಬಳಿಕ 2ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಆರಂಭವನ್ನು ಪಡ್ಕೊಳ್ತಾ ಇದೆ. ಎರಡನೇ ಓವರ್ನ ಮೊದಲ ಚೆಂಡು, ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಸಾಬುದ್ದೀನ್ ಸ್ವಲ್ಪ ಮಟ್ಟಿಗೆ ಲೋವರ್ ಫುಲ್ ಟಾಸ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡಿಗೆ ಫುಲ್ ಶಾಟ್ ಮಾಡುವಂತಹ ಪ್ರಯತ್ನವನ್ನು ಸಾಬುದ್ದೀನ್ ಮಾಡಿದ್ದಾರೆ. ದಾಂಡು ಚೆಂಡಿನ ಸರಿಯಾದ ಹೊಡೆತಗಳನ್ನು ಕಾಣ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ತಿಕ್ಕರಜ್ಜ ಆಗ್ತಾ ಇದೆ. ಕೇವಲ 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 10ಕ್ಕೆ ತಲುಪ್ತಾ ಇದೆ. 2ನೇ ಓವರ್ನ ಚಾಲ್ತಿಯಲ್ಲಿ ಹುದ್ದರಿ ಆಘಾತವಿಲ್ಲದೆ ರಿಯಾಜ್ ಈಗಾಗಲೇ ಮೊದಲ 6 ಅನ್ನು ದಾಖಲಿಸಿದ್ದಾರೆ. ಗತಿ ಪರಿವರ್ತನೆ ಚೆಂಡು ಶಾರ್ಟ್ ಆಗಿತ್ತು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. इस मैच को देखने के लिए हमारे पुराने दोस्त, पुराने क्रिकेट प्लेयर एसएमसीसी के रवि मौजूद हैं और स्वामी भी मौजूद हैं। मैं दोनों को नूरानी एकेडमी की जानिब से इस्तकबाल करता हूं।
ಮತ್ತು ಷಾಟಕ್ಷ ಕವರ್ಸ್ ಭಾಗದಲ್ಲಿ ರಿಯಾಜ್ ಬಹಳ ಸುಂದರತೆ ಹೊಡೆತವನ್ನು ದಾಖಲಿಸಿದರು. 2 ಓಟಗಳ ಸೇರ್ಪಡೆ ತಡ ಮತ್ತೆ ಕೂಡ 12ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 2ನೇ ಓವರ್ನ 3 ಚೆಂಡುಗಳ ಮುಕ್ತಾಯದ ಬಳಿಕ ಒಂದು ಸಿಕ್ಸರ್ ಅನ್ನು ರಿಯಾಜ್ ಈಗಾಗಲೇ ದಾಖಲಿಸಿದ್ದಾರೆ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ತನ್ಮೂಲಕ ಡೀಪ್ ಮಿಡ್ ವಿಕೆಟ್ ನ ಶಿವಾರಿಗೆ ಹೊರಬಾಗಲು ಕ್ರಮಿಸಿದ 2ನೇ ಸಿಕ್ಸರ್ ರಿಯಾಜ್ ದಾಖಲಿಸಿದ್ದಾರೆ. ಭರವಸೆಯ ಮತ್ತೋರ್ವ ನಂಬಿಕೆ ಆಟಗಾರ ಸಾಬುದ್ದೀನ್ ದಾಂಡಿನ ಮುಖಾಂತರವಾಗಿ ಹೊಡೆತಗಳು ಇನ್ನಷ್ಟು ಬರಬೇಕಾಗಿದೆ. ನಿರೀಕ್ಷಿತ ಆಟ ಸಾಬುದ್ದೀನ್ ಈವರೆಗೆ ದಾಖಲಿಸ್ತಾ ಇಲ್ಲ. ರಿಯಾಜ್ 2 ಸಿಕ್ಸರ್ ಅನ್ನು ದಾಖಲಿಸಿದ್ದಾರೆ. ಸ್ಲೋವರ್ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಅನ್ನು ಮತ್ತೆ ಕೈ ಚೆಲ್ಲಿದ್ದಾರೆ. ಮೊದಲಾಗಿ ಬಿರುಸಿನ ಹೊಡೆತವನ್ನು ದಾಖಲಿಸ್ತಾ ಇರ್ತಕ್ಕಂಥ ರಿಯಾಜ್ಗೆ ಮೊದಲ ಜೀವದಾನವನ್ನು ಬಿಟ್ಟಿದ್ದಾರೆ. ಇನ್ನು ಮುಂದಿನ ಹಂತದಲ್ಲಿ ಲಕ್ಕಿ ಸ್ಟಾರ್ ಆಟಗಾರರು ಅಪಾಯದ ಜೊತೆಗೆ ಸರಸವನ್ನು ಆಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ನುರಾನಿ ಸ್ಪೋರ್ಟ್ಸ್ ಅಕಾಡೆಮಿ ಮಾಡ್ತಾ ಇರ್ತಕ್ಕಂಥ ವ್ಯವಸ್ಥಿತ ಕ್ರೀಡಾಕೂಟದಲ್ಲಿ. ಬ್ಯಾಕ್ ಟು ಬೌಲರ್ಸ್ ಆಟ. ಲಾಂಗ್ ಆನ್ ವಿಭಾಗದಲ್ಲಿ ಮತ್ತೆ ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮತ್ತೆ 20 ಅಂತಿಮ 1 ಚೆಂಡು ಬಾಕಿ ಇಡ್ತಾ ಇದೆ. ಕ್ಷಮಿಸಿ, ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ ಮೊದಲ 12 ಚೆಂಡುಗಳ ಬಳಿಕ 20ಕ್ಕೆ ಯಾವುದೇ ಹೋದರೆ ಆಘಾತವನ್ನು ಕಾಣ್ತಾ ಇಲ್ಲ. 20 ಫಾರ್ ನ ಲಾಸ್. ದಿನದ ಮುಂದಿನ ಪಂದ್ಯ ನಾಶ್ ಬೆಂಗಳೂರು ತಂಡ ದೊಡ್ಡಬಳ್ಳಾಪುರವನ್ನು ಎದುರಿಸ್ತಾ ಇದ್ದಾರೆ. ಮೂರನೇ ಓವರ್ಗಾಗಿ ಮತ್ತೆ ಹೊಸ ಬೌಲರ್ ಅನ್ನು ಪರಿಚಯಿಸುವಂತಹ ಪ್ರಯತ್ನಗಳ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ಭರವಸೆನ ಹೊಡೆತ ಮತ್ತೆ ಬೌಂಡ್ರಿ ಮಾಡ್ತಾ ಇದ್ದಾರೆ. ಸಾಬುದ್ದೀನ್ ದಾಂಡಿನ ಮುಖಾಂತರವಾಗಿ ಬಹಳ ಸುಂದರತೆ ಒಂದು ಹೊಡೆತವನ್ನು ದಾಖಲಿಸಿದ್ದಾರೆ. 4 ಓಟಗಳ ಸೇರ್ಪಡೆ ತನ್ನ ಮತ್ತೆ ಕೂಡ 24ಕ್ಕೆ ತಲುಪ್ತಾ ಇದೆ. ಮತ್ತೆ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ. ಅಲ್ಲಿ ಮ್ಯೂಸಿಕ್ ಆಫ್ ಮಾಡಿ. ಹಲೋ ಸರ್, ಪಂದ್ಯ ನಡೀತಾ ಇದೆ, ಮ್ಯೂಸಿಕ್ ಹಾಕಬೇಡಿ, ಮೊದಲಾಗಿ ಸಮಸ್ಯೆ ಆಗುತ್ತೆ. ಬರೀ ಬೌಂಡ್ರಿ ಸಿಕ್ಸರ್ ವಿಕೆಟ್ ಹೋದ ಸಂದರ್ಭದಲ್ಲಿ ಮ್ಯೂಸಿಕ್ ಹಾಕಿ ಸರ್. ಮತ್ತೆ 25 ಮತ್ತೆ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಬರ್ತಾ ಇತ್ತು. ಓಟಗಳಿಗೆ ಅಷ್ಟೇ ಅವಕಾಶಗಳು ಬರ್ತಾ ಇದೆ. ತನ್ನ ಮತ್ತೆ 26ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 3ನೇ ಓವರ್ನಲ್ಲಿ 26 ಫಾರ್ ನಲಾಸ್. 2 ಸುಂದರತೆ ಸಿಕ್ಸರ್ ಜೊತೆಗೆ ಒಂದು ಬೌಂಡ್ರಿಯನ್ನು ರಿಯಾಜ್ ದಾಖಲಿಸಿದ್ದಾರೆ. ಸಾಬುದ್ದೀನ್ ಕೇವಲ 1 ಬೌಂಡ್ರಿಯನ್ನು ಅಷ್ಟೇ ದಾಖಲಿಸಿದ್ರು. ತನ್ನ ಮೂಲಕ ಬಹಳ ಸೂಕ್ತ ಬಲಿತ ಕ್ಯಾಚ್ ಅನ್ನು ಗೂಡದ ಹೊನ್ನಾವದಲ್ಲಿ ಪಡ್ಕೊಂಡ್ರು. ರಿವರ್ಸ್ ಶಾಟ್ ಅನ್ನು
ದಾಟಿಸುವಂತ ಪ್ರಯತ್ನದ ನಡುವೆ ದಾಂಡಿನ ಮೇಲಂಚನೆ ಸವರಿಕೊಂಡಿರ್ತಕ್ಕಂಥ ಚೆಂಡು ಗೂಟದ ಹಿಂಭಾಗದಲ್ಲಿ ಬಹಳಷ್ಟು ಉತ್ತಮ ಕ್ಯಾಚ್ ಅನ್ನು ಪಡ್ಕೊಂಡಿದ್ದಾರೆ. ತನ್ನ ಮೂಲಕ 9 ಓಟವನ್ನು ಅಷ್ಟೇ ದಾಖಲಿಸಿರ್ತಕ್ಕಂಥ ಸಬುದ್ದೀನ್ ಅಂಗಡಿ ಹೊರಭಾಗಕ್ಕೆ ಆಗಮಿಸಿದರೆ ಹೊಸ ಆಟಗಾರ, ಈ ಪರಿಸರ ಮತ್ತು ಭರವಸೆ ಆಟವನ್ನು ಆಡಬಲ್ಲಂತ ಸಾಮರ್ಥ್ಯದ ಆಟಗಾರ ಆರಿಫ್ ಅಂಕಣಕ್ಕೆ ಬರ್ತಾ ಇದ್ದಾರೆ. अभी अभी ग्राउंड पर जो इस टूर्नामेंट की पहली 50 जो धुएंधार बल्लेबाजी कल रात करते हुए इमरान लायंस 11 के अली ग्राउंड पर आ चुके हैं. 4 ओवर की मैच में 56 रन बना चुके अपने 9 छक्कों के साथ उनका नूरानी के जानिब से इस्तकबाल करते हैं. ಬಿರುಸಿನ 3ನೇ ಸಿಕ್ಸರ್ ಅನ್ನು ರಿಯಾಜ್ ದಾಖಲಿಸಿದ ಸುಂದರತೆಯನ್ನು ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತವನ್ನು ದಾಖಲಿಸಿದ್ರು. ಆ ರೋಟಗಳ ಸೇರ್ಪಡೆ ಮುಖಾಂತರವಾಗಿ ತಾನು ಮತ್ತೆ ಕೂಡ 34ಕ್ಕೆ ತಲುಪ್ತಾ ಇದ್ದ 4ನೇ ಓವರ್ನ ಚಾಲ್ತಿಯಲ್ಲಿ ರಿಯಾಜ್ ಈಗಾಗಲೇ 3 ಸಿಕ್ಸರ್ ಅನ್ನು ಬೌಂಡ್ರಿಯನ್ನು ದಾಖಲಿಸಿದ್ದಾರೆ. ತನ್ನ ಮತ್ತೆ 34. ಮತ್ತೊಂದೆಡೆ ಸಬುದ್ದೀನ್ ಕೇವಲ 9 ಓಟವನ್ನು ಅಷ್ಟೇ ದಾಖಲಿಸಿದರು. ನಿರೀಕ್ಷೆ ಆಟಗಾರ ಕೇವಲ 1 ಬೌಂಡ್ರಿ ಸಹಿತವಾಗಿ 9 ಓಟವನ್ನು ಅಷ್ಟೇ ದಾಖಲಿಸಿದ್ದಾರೆ. कैमरामैन के नीचे बैठे साले मेहरबानी से उतरो भाई, कैमरा के नीचे कल से डेली वॉच बोल रही तुम नहीं तो आओ 10-20 का पेंडल डाल देता हूँ तुम्हारे वास्ते. यहाँ है आओ खाली है. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಹೋದ ರಾವರ್ಸ್ಗಳು ಮತ್ತೆ ಬಿರುಸಿನ ಹೊಡೆತಕ್ಕೆ ಪ್ರಯತ್ನವನ್ನು ರಿಯಾಜ್ ಮಾಡ್ತಾ ಇದ್ದಾರೆ. ದೊಡ್ಡಬಳ್ಳಾಪುರ ಇಬ್ರು ತಂಡದ ನಾಯಕರು ಟಾಸ್ಗೆ ಬರಬೇಕು ವೇದಿಕೆ ಹತ್ರ. ನ್ಯಾಶ್ ವರ್ಸಸ್ ದೊಡ್ಡಬಳ್ಳಾಪುರ. दोनों कप्तान टास्क के लिए स्टेज के पास आए. न्याश कप्तान ನೂರಾನಿ ಸ್ಪೋರ್ಟ್ಸ್ ಅಕಾಡೆಮಿ ಕಳೆದ 30 ವರ್ಷಗಳಿಂದ ಈ ಭಾಗದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಯಶಸ್ಸನ್ನು ಕಾಣ್ತಾ ಇರ್ತಕ್ಕಂಥ ಸಂಸ್ಥೆ ಕೂಡ. ಆ ಸಂಸ್ಥೆ ಈ ಪರಿಸರದಲ್ಲಿ ದಿನದ ಮುಂದಿನ ಹಂತದಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಕ್ರೀಡಾಂಗಣವನ್ನು ಈ ಪರಿಸರದಲ್ಲಿ ಮಾಡುವಂತ ಒಂದು ವ್ಯವಸ್ಥಿತ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆ ಒಂದು ಹೋರಾಟದ ನೆಲೆಯಲ್ಲಿ ಅದರಲ್ಲಿರ್ತಕ್ಕಂಥ ತನ್ನ ಕೆಲವೊಂದು ಮಿತ್ರರ ಸವಿನೆನಪಿಗಾಗಿ
ಈ ಹಗಲು ರಾತ್ರಿಯ ವ್ಯವಸ್ಥಿತ ಪಂದ್ಯಾಕೂಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅನ್ವರ್ ಅಲಿ, ಶಫಿ, ರಹಮತುಲ್ಲಾ ರಾಜಾ, ಅದೇ ರೀತಿ ಶಕೀಲ್ ಅಹಮದ್ ಮತ್ತು ಇಮ್ತಿಯಾಸ್ ಇವರನ್ನೆಲ್ಲರನ್ನು ಕೂಡ ಸ್ಮರಿಸುವಂತಹ ಪ್ರಯತ್ನ ಒಂದು ಈ ಕ್ರೀಡಾಕೂಟದ ಮುಖಾಂತರವಾಗಿ ನಡೀತಾ ಇದೆ. ಆ ಹೊನಲು ಬೆಳಕಿನ ನಾಯಕ ಹಾಗೂ ದೊಡ್ಡಬಳ್ಳಾಪುರ ತಂಡದ ನಾಯಕ ಇಬ್ರು ವೇದಿಕೆ ಹತ್ರ ಬರಬೇಕು. MBCC ತಂಡನ ಬಂದಿದ್ದಾರೆ, ಅವ್ರಿಗೆ 100ನೇ ಅಕಾಡೆಮಿಯಿಂದ ಸ್ವಾಗತವನ್ನು ಬಯಸ್ತೇನೆ. ಸ್ಕೋರ್ स्कोर करते बोलो हमको स्कोर होना करते जम्मू स्कोर के बाद 24 ಓಟಗಳನ್ನು ವೈಯಕ್ತಿಕ ಕೊಡುಗೆಯನ್ನು ನೀಡಿದ್ದಾರೆ. 24 उनके भाई अगले के हुआ ತನ್ನ ಮೊತ್ತ 36 4 ಓವರ್ಗಳ ಮುಕ್ತಾಯಕ್ಕೆ 36 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಅಂತಿಮ ಓವರ್ಗಾಗಿ ಮನ್ಸೂರ್ ಹೊಸ ಬೌಲರ್. ಅಂತಿಮ ಹಂತದ 6 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದೆ. ನಿನ್ನ ದಿನ ಅಲ್ಲಿ 6 ಚೆಂಡುಗಳಲ್ಲಿ 5 ಸುಂದರತೆ ಸಿಕ್ಸರ್ ದಾಖಲಿಸಿದ್ದಾರೆ. ಬಿರುಸಿನ ಹೊಡೆತ ತನ್ಮೂಲಕ थैंक यू लाइन पे जाए नूरानी के कन्वीनर्स एक जगह ना बैठे, हर एक टावर के पास दो जाए. नूरानी के कन्वीनर नाम है उसका बब्बर शेर. ಮೊದಲ ಚೆಂಡಿಗೆ ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ಅಂತಿಮ 5 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದೆ. ತನ್ನ ಮೊತ್ತ 42. ಅಂತಿಮ ಹಂತದ 5 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದೆ. ಕೊನೆಯ 5 ಎಸೆತ. ಆರು ಚೆಂಡಿಗೆ 6 ಸಿಕ್ಸರ್ ಅನ್ನು ಅಲಿ ದಾಖಲಿಸಿದ್ರು. ಇವತ್ತು ಟೆನ್ನಿಸ್ ಬಾಲ್ನ ದೈತ್ಯ ಆಟಗಾರರಲ್ಲಿ ಆಗಮಿಸಿದ್ದಾರೆ. ಅದೆಷ್ಟು ಸಿಕ್ಸರ್ಗಳು ಪಂದ್ಯಾಟದಲ್ಲಿ ದಾಖಲಾತಿಯನ್ನು ಕಾಣ್ತದಂತ ನೋಡಬೇಕಾಗಿದೆ. ಲೆಗ್ ಬಿಫೋರ್ ವಿಕೆಟ್ಗಾಗಿ ಬಲವಾದಂತ ಮನವಿಗೆ ಪುರಸ್ಕಾರ ತೀರ್ಪುಗಾರರು ಕೊಡ್ತಾ ಇಲ್ಲ, ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತನ್ನ ಮತ್ತೆ 42 ಓಟಗಳು. ಹಾಗೂ ದೊಡ್ಡಬಳ್ಳಾಪುರ ತಂಡದ ನಾಯಕ ಇಬ್ರು ವೇದಿಕೆ ಹತ್ರ ಬರಬೇಕು ಟಾಸ್ಗಾಗಿ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮೊತ್ತ 43ಕ್ಕೆ ತಲುಪ್ತಾ ಇದೆ. 43. ಅಂತಿಮ ಹಂತದ 3 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದೆ. ಕೊನೆಯ 3 ಚೆಂಡುಗಳು. 43. अगर सिद्दीक इन 3 गेंदों में 3 सिक्सर मारते हैं तो
3000 रुपए नयाज अहमद खान की जानिब से। सिद्दीक ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಸಿದ್ದಿಕ್ ಮಾಡಿದ್ದಾರೆ. ಓಟಗಳಿಗೆ ಅವಕಾಶಗಳಿಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಮತ್ತು ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ಅಂತಿಮ 2 ಚೆಂಡುಗಳಷ್ಟೇ. ಒಂದು ಓಟಗಳ ಸೇರ್ಪಡೆ. ತನ್ನ ಮೊತ್ತ 44. ಅಂತಿಮ 1 ಎಸೆತ. ಕೊನೆಯ ಬಾರಿ ಮೊತ್ತ 44. अगर आरिफ इस गेंद पर छक्का मारते हैं तो उनको 500 रुपए इनाम यूसुफ की तरफ से। ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಕ್ಷೇತ್ರಕ್ಷಣ ವೈಫಲ್ಯ ಮುಖಾಂತರವಾಗಿ 4 ಓಟವನ್ನು ದಾಖಲಿಸಿದ್ದಾರೆ. ತನ್ನ ಮೊತ್ತ 48. 49 ಓಟವನ್ನು ಲಕ್ಕಿ ಸ್ಟಾರ್ ಆಟಗಾರರು ದಾಖಲಿಸಬೇಕಾಗಿದೆ. यूसुफ आइंदा को क्या पूछा ना? ಮುಂದಿನ ಪಂದ್ಯ ನ್ಯಾಶ್ ಬೆಂಗಳೂರು ಮತ್ತು ದೊಡ್ಡಬಳ್ಳಾಪುರ ಕ್ಯಾಪ್ಟನ್ ಬಲ್ಲಿ ಅನ್ನುವಂತ ಕರೆ ಕೊಡ್ತಾ ಇದ್ದೇವೆ. ಟಾಸ್ಗಾಗಿ ಶೀಘ್ರಗತಿಯಲ್ಲಿ ಟಾಸ್ಗೆ ಬರಬೇಕೆನ್ನುವಂತ ಕರೆ ಕೊಡ್ತಾ ಇದ್ದೇವೆ 2 ತಂಡದ ಕ್ಯಾಪ್ಟನ್ಸ್. रियाज वो एक बॉल मंगो दो पुराना खेले सो बॉल खेले सो बॉल दो बॉल पुराना बॉल दो रियाज यहाँ बैट्समैन ग्राउंड पर जाते हुए लाइंस ने पहले बल्लेबाजी करते हुए अपनी टीम के लिए स्कोर बोलो स्कोर कितना मारे 48-49 टारगेट 40 को 8 रन बनाए हैं और जीतने के लिए लक्की बॉयज को 40 को 9 रन की जरूरत है। ಕ್ಯಾಮ್ರಾಮನ್ ಅವರು ನಮ್ಮ ಕನ್ವೀನರ್ ಲೈನ್ ಮೇಲೆ ಹೋಗಕತ್ತಾರೆ. ದಯವಿಟ್ಟು ಈ ಗ್ರೀನ್ ಟಿ ಶರ್ಟ್ ಹಾಕೊಂಡಿರೋದು ನೂರಾನಿ ಕನ್ವೀನರ್ಸ್. हेलो बॉलर नेम आज एक से एक मैचेस रोमांचक मैच हैं, बहुत अच्छे मैच होंगे। देखना है लक्की बॉयज अपनी टीम के लिए सलामी बल्लेबाज कहां तक ले जाएंगे। नागेश ಮೊದಲ ಓವರ್ಗಾಗಿ
ಮೊದಲ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಎರಡನೇ ಬಾರಿ ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಪಕ್ಷ ಕವರ್ಸ್ ಮಾಡುವ ಬಹಳ ಸುತ್ತಮುತ್ತ ಹೊಡೆತವನ್ನು ದಾಖಲಿಸಿದ್ರು. ಕೇವಲ ಒಂದು ಟೊಕ್ಕಲಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆಯನ್ನು ರಿಯಾಸ್ ದಾಖಲಿಸಿದ್ದಾರೆ. ತಡಕಾತ ಆರಂಭವನ್ನು ಪಡ್ಕೊಳ್ತಾ ಇದೆ. 49ರ ವಿಜಯದ ಗಳಿಕೆಯನ್ನು ಕಾಣಬೇಕಾಗಿರ್ತಕ್ಕಂಥ ತಂಡ 49 ಟಾರ್ಗೆಟ್. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಮೊದಲ ಹೋದರೆ ಆಘಾತವನ್ನು ಕಾಣ್ತಾ ಇದೆ. 1-1. जम्मू अगर इस मैच में जम्मू अगर एक छक्का लगाएंगे तो 500 रुपए कमेटी के जानिब से लक्की बॉयज के धुआंधार बल्लेबाज जम्मू बच्चे वहाँ गेट का नहीं छोड़ो सर को, वहाँ जाओ पंडाल में ठहरो, जाओ वहाँ छाँव है, जाओ वहाँ धूप में कहीं ठहरे, उधर जाओ बाजू पंडाल है देखो वहाँ ठहरो, आने जाने वाले में तकलीफ होती हो। अगली मैच न्याश वर्सेस दोडबल्लापुर, दोनों कप्तान स्टेज पर आए. ಬಹಳ ಸುತ್ತ ಬರುತ್ತೆ ಎಸೆತ ಬ್ಲಾಕ್ ಆಲ್ ಮಾದರಿಯ ಚೆಂಡು ರನ್ಔಟ್ ಅವಕಾಶ ಇತ್ತು. ತನ್ಮೂಲಕ ಎರಡನೇ ಹೋದರೆ ಆಘಾತವನ್ನು ಕಾಣ್ತಾ ಇದೆ ಲಕ್ಕಿ ಸ್ಟಾರ್ನ ತಂಡ. 1-2. ದೊಡ್ಡಬಳ್ಳಾಪುರ ಕೆ ಕಪ್ತಾನ್ ಬಂದಿದ್ದಾರೆ. ಅದೇ ರೀತಿ ನ್ಯಾಷ್ ತಂಡದ ನಾಯಕ ಟಾಸ್ಗಾಗಿ ವೇದಿಕೆ ಹತ್ರ ಬರಬೇಕು. ನ್ಯಾಷ್ ತಂಡದ ನಾಯಕ ಓಕೆ 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 ಸಾದಿಕ್ ಹೊಸ ಆಟಗಾರ. ಎರಡನೇ ಹುದ್ದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ನೆಟ್ಟ ನೇರ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ಮೂಲಕ ಬ್ಯಾಕ್ ಟು ಬೌಲರ್ಸ್ ಆಟ. ಹೇಮಂತ ಪಿಂಗ ಮತ್ತು ಕ್ಷೇತ್ರ ರಕ್ಷಣೆ ಮಾಡಿದ್ದಾರೆ. ಎರಡು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮತ್ತೆ 3ಕ್ಕೆ ತಲುಪ್ತಾ ಇದೆ. ये नूरानी के जानिब से 26 साल के बाद टूर्नामेंट इस ग्राउंड पर, अगले साल यहाँ पर एक स्टेडियम कायम होगा. ये टूर्नामेंट खिलाने की वजह यही है कि बाहर से आई हुई टीम देख लें. अगले साल इस ग्राउंड पर एक बेहतरीन स्टेडियम होगा. नेक्स्ट वर्ष ಮುಂದಿನ ವರ್ಷ ಈ ಗ್ರೌಂಡ್ ಅನ್ನು ಒಂದು ಸ್ಟೇಡಿಯಂ ಅನ್ನು ಕ್ರೀಡಾಂಗಣವನ್ನು ಕಾಣುತ್ತೆ. ಈ ಟೂರ್ನಮೆಂಟ್ ನಂತರ ಈ ಕ್ರೀಡಾಂಗಣದ ಕೆಲಸವನ್ನು ಪ್ರಾರಂಭವಾಗಲಿದೆ. ನೆಕ್ಸ್ಟ್ ಇಯರ್ ವಿ ಗಾಟ್ ದೇರ್ ಎ ಗುಡ್ ಸ್ಟೇಡಿಯಂ ಇನ್ ದಿಸ್ ಪ್ಲೇಸ್. इंशाअल्लाह बाद वाहद सना هذا مقام في والله واحد شوف. ಹೇಮಂತ ಪಿಂಗನನ್ನು ಪರಿಚಯಿಸ್ತಾ ಇದ್ದಾರೆ. ಹೇಮಂತ ಬೌಲರ್. वाहद स्टेडियम कबीर हिनाग इंशाअल्लाह बाद वाहद सना पुशो वाहद मुमताज स्टेडियम हिनाग. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಗತಿ ಪರಿವರ್ತನೆ ಚೆಂಡು ಔಟ್ಸೈಡ್ ಆಫ್ ಪಿಕ್ ಮುಖಾಂತರವಾಗಿ ಹೊರ ತಿರುವನ್ನು ಪಡ್ಕೊಳ್ತಾ ಇವೆ.
ದಾಸನಪುರ ಪರಿಸರದ ಎಸೆಗಾರ ಕೂಡ ಸುಂದರತೆ ಎಸೆತ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಪಿಂಗ ಚೆಂಡುಗಳು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಗತಿ ಪರಿವರ್ತನೆಗೆ ಪಿಂಗ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಆ ಗತಿ ಪರಿವರ್ತನೆ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಮೂರನೇ ಚೆಂಡು ಮತ್ತೆ ಓಟಗಳು ಬರ್ತಾ ಇಲ್ಲ. ನೆಟ್ಟ ನೇರವಾಗಿ ದಾಂಡುಗಾರ ಬ್ಲೈಂಡ್ ಶಾಟ್ ಗಳನ್ನು ದಾಖಲಿಸ್ತಾ ಇದ್ದಾರೆ. ಕಣ್ಣು ಮುಚ್ಚಿ ದಾಂಡನ್ನು ಬೀಸ್ತಾ ಇದ್ದಾರೆ. ದಾಂಡು ಚೆಂಡಿನ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಚೆಂಡು ನೆಟ್ಟ ನೇರವಾಗಿ ಕೂಟದ ಹಿಂಭಾಗದಲ್ಲಿ ಸಾಬುದ್ದೀನ್ ಸುರಕ್ಷಿತ ಬಗಸೆಯನ್ನು ಸೇರ್ತಾ ಇದೆ. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸಿಕ್ಸರ್ ಅಡ್ಡಾಯಿಸಿದ್ದಾರೆ. ಕೇವಲ ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ರಾಜ ಕ್ಷೇತ್ರಕ್ಷಣೆ ಮಾಡ್ತಾ ಇದ್ದಾರೆ. ಕೇವಲ ಒಂದು ಓಟಗಳಿಗೆ ಅಷ್ಟು ಅವಕಾಶ ಮಾಡಿಕೊಟ್ರು. ತಂಡ ಮತ್ತೆ ಕೂಡ 4ಕ್ಕೆ ತಲುಪ್ತಾ ಇದೆ. 4 ಓಟಗಳು ತಂಡ ಮೊತ್ತ. हुलवी इमरान भाई स्टेज पर आए. जहां भी हो हुलवी इमरान भाई स्टेज पर आए. उसी तरह से हमारे नूरानी के अमजद खान उर्फ ब्रेड वो भी स्टेज पर आए. ಗತಿ ಪರಿವರ್ತನೆ ಚೆಂಡು ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. 5 ಚೆಂಡುಗಳಲ್ಲಿ ಪಿಂಗ ಕೇವಲ ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ಟು ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಕೊನೆ ಬಾರಿ ಸುಂದರತೆ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಕೇವಲ ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ 12 ಚೆಂಡುಗಳ ಬಳಿಕ ಕೇವಲ 4 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಲಕ್ಕಿ ಸ್ಟಾರ್ ಮುಂದಿನ 18 ಚೆಂಡುಗಳಲ್ಲಿ ಜಯವನ್ನು ದಾಖಲಿಸಬೇಕಾದ್ರೆ 45 ಓಟಗಳು ಬರಬೇಕಾಗಿದೆ. 18 ಚೆಂಡುಗಳಲ್ಲಿ ಕೇವಲ ಸಿಕ್ಸರ್ ಬೌಂಡರಿಗಳು ಮಾತ್ರ ಲಕ್ಕಿ ಸ್ಟಾರ್ ಅನ್ನು ಉಳಿಸ್ತದೆ. ಲಕ್ಕಿ ಬಾಯ್ಸ್ ಅನ್ನು ಉಳಿಸ್ತದೆ. ಲೆಕ್ಕಾಚಾರ ತಪ್ಪಿದೆ ಮುಂದಿನ ಹಂತದ लकी बॉयज विकी विकी ವೆಂಕಿಯನ್ನು ಪರಿಚಯಿಸ್ತಾ ಇದ್ದಾರೆ. ಹೊಸ ಬೌಲರ್ ವೆಂಕಿ. ಬಹಳಷ್ಟು ಮಂದಿ ಯುವ ಆಟಗಾರರೆಲ್ಲ ಟೆನ್ನಿಸ್ ಬಾಲ್ ನ ರಣಾಂಗಣಕ್ಕೆ ಮತ್ತೆ ಎಂಟ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ಅನ್ನಡ ದಾಸರಪುರ ಪ್ರೀಮಿಯರ್ ಲೀಗ್ ಒಂದು ಹೋಬಳಿ ಪ್ರೀಮಿಯರ್ ಲೀಗ್ ಮುಖಾಂತರವಾಗಿ ಒಂದು ಪರಿಸರ ಬಹಳಷ್ಟು ಪಂದ್ಯ ಕೂಡ ನಡೆಯಬಲ್ಲಂತ ಸಂದರ್ಭದಲ್ಲಿ ಹೇಮಂತ ಪಿಂಗ ಬಹಳಷ್ಟು ಉತ್ತಮ ರೀತಿಯ ಒಂದು ಪ್ರದರ್ಶನವನ್ನು ನೀಡಿಸ್ತಾ ಇದ್ದಾನೆ. ಆ ಒಂದು ನೆಲೆಯಿಂದ ಬಹುತೇಕ ರಾಜ್ಯದ ಕೆಲವೊಂದು ತಂಡಗಳನ್ನು ಕದ ತಟ್ಟುವಂತ ಪ್ರಯತ್ನವನ್ನು ಕೂಡ ಯುವ ಆಟಗಾರ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆಯಲ್ಲಿ ಕಳೆದ ವಾರ ಅಂತ್ಯದ ಪುತ್ತೂರಿನ ಸಿಸ್ಲರ್ ಪಂದ್ಯಾಕೂಟ ಎಲ್ಲರ ನಿರೀಕ್ಷೆಯನ್ನು ತಲೆಕೆಳಗಾಗಿ ಸೇರ್ತಕ್ಕಂಥ ಒಂದು ಪಂದ್ಯಾಕೂಟ. ಆ ಪಂದ್ಯಾಕೂಟದ ಸರಣಿ ಶ್ರೇಷ್ಠ ಆಟಗಾರ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಯುವ ಆಲ್ರೌಂಡರ್ ಆಟಗಾರ ಧೀರಜ್ ಅಲೆವರು. ಈ ರೀತಿ ಬಹಳಷ್ಟು ಮಂದಿ ಆಟಗಾರರೆಲ್ಲ ರಾಜ್ಯದ ಶ್ರೇಷ್ಠ ತಂಡಗಳನ್ನು ಕದ ತಟ್ಟುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಮ್ರಾನ್ ನೂರಾನಿ ಹಳೆ ಆಟಗಾರರು ವೇದಿಕೆ ಮೇಲೆ ಬಂದಿದ್ದಾರೆ. ಅವರಿಗೆ ಚಪ್ಪಾಳಿ ಮೂಲಕ ಸ್ವಾಗತವನ್ನು ವಿಳಿಸ್ತೀವಿ. ಅದೇ ರೀತಿ ನ್ಯಾಶ್ ತಂಡದವರು ಆಗಮಿಸಿದ್ದಾರೆ. ಅವರು ನೂರಾನಿ ತಂಡದ ಪರವಾಗಿ ಸ್ವಾಗತವನ್ನು ವಿಳಿಸ್ತೀವಿ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ಅಂತಿಮ ಹಂತದ 3 ಚೆಂಡುಗಳಷ್ಟೇ 3ನೇ ಓವರ್ ಬಾಕಿ ಉಳಿತಾ ಇದೆ. ತಡ ಮೊತ್ತ 5 ಓಟಗಳು. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ.
ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಡ ಮೊತ್ತ ಕೂಡ 6ಕ್ಕೆ ತಲುಪ್ತಾ ಇದೆ. आज एक से एक मैच देखने को मिलेंगे. बेंगलुरु के टीमें आ चुकी हैं. अभी अगली मैच नैश वर्सेस दोडबल्लापुर के बीच होगी. आज रात तक बेहतरीन से मैचेस देखने को मिलेंगे. मैं तमाम टीमों का शुक्रिया अदा करता हूं और वेलकम करता हूं. नूरानी स्पोर्ट्स एकेडमी की जानिब से वो आए हैं, इस दावणगेरे के सरजमीन पर आके खेले हैं. लेकिन इस दावणगेरे के दूसरे ओल्ड सिटी में ये टीमें आए हैं. ये हाई स्कूल फील्ड में खेले हैं, जाके पहले हर साल खेलते हुए आए हैं. इस दावणगेरे के ओल्ड सिटी में पहली बार इतना बड़ा टूर्नामेंट नूरानी स्पोर्ट्स एकेडमी के जानिब से हो रहा है. जो टीमें आए हैं मैं उन टीमों का नूरानी स्पोर्ट्स क्लब के जानिब से, एकेडमी के जानिब से शुक्रिया अदा करता हूं. ಮತ್ತೆ ಪಿಂಗನನ್ನು ಪರಿಚಯಿಸ್ತಾ ಇದ್ದಾರೆ. ಹೇಮಂತ ಪಿಂಗ ನಾಲ್ಕನೇವರ ಮೊದಲ ಚೆಂಡು, ಗತಿ ಪರಿವರ್ತನೆ ಚೆಂಡು, ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಹೋದ್ದರಿ ಆಘಾತ, ಮೊದಲ ಯಶಸ್ಸನ್ನ ಪಿಂಗ ಪಡಿತಾ ಇದ್ದಾರೆ. ತನ್ಮೂಲಕ 4ನೇ ಓವರ್ನ ಮೊದಲ ಚೆಂಡಿನಲ್ಲಿ ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. 3ನೇ ಪತನ. ಲಕ್ಕಿ ಬೇಸ್ वो बच्चा भेजो, वो बच्चे हो रहे थे अंदर जम्मू, उनको क्या है क्या समझ में आ रहा है. वहाँ जब पेंडल में भेजो जम्मू, अख्तर पानी पी जाओ, सुस्ती है तुम्हें, पानी पी को जाओ, थकी तुम्हें बच्चे. ಮುಬಾರಕ್ ಹೊಸ ಆಟಗಾರ. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ವೈಡ್ ಬಾಲ್ ಅನ್ನುವಂತ ಸೂಚನೆಗಳು ರವಾನಿಸಿದ್ದಾರೆ. ಒಂದು ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಒಂದು ಓಟಗಳಿಗೆ ಅವಕಾಶಗಳು ಬರ್ತಾ ಇದ್ದಾವೆ. ತನ್ನ ಮೊತ್ತ ಕೂಡ ಅಂತಿಮ ಹಂತದ 4 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದೆ. ಕೊನೆಯ 4 ಎಸೆತ. 4ನೇ ಓವರ್ನಲ್ಲಿ ಬೀಸುವಂತಹ ಪ್ರಯತ್ನಗಳು ಮತ್ತೆ ಬರ್ತಾ ಇದ್ದಾವೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಲಕ್ಕಿ ಬಾಯ್ಸ್ ಬಹುತೇಕ ಸೋಲು ಖಚಿತವಾಗ್ತಾ ಇದೆ. ಬಿರುಸಿನ ಆಟವನ್ನು ಆಡಬೇಕಾಗಿರ್ತಕ್ಕಂಥ ತಂಡ ಲಯನ್ಸ್ನ ಶಿಶುಬದ್ಧ ಎಸೆತಗಾರಿಕೆ ಮುಂದೆ ನಿರೀಕ್ಷಿತವಾಗಿರ್ತಕ್ಕಂಥ ಓಟುಗಳು ಮತ್ತೆ ಬರ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ ಆಗ್ತಾ ಇದ್ದಾವೆ. 2 ಚೆಂಡುಗಳು ಇನ್ನು ಕೂಡ ಬಾಕಿ ಉಳಿತಾ ಇದ್ದಾವೆ 4ನೇ ಓವರ್ನಲ್ಲಿ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. ಅಂತಿಮ ಚೆಂಡು. ಮೊದಲ ಓವರ್ನಲ್ಲೂ ಕೂಡ ಕೇವಲ 1 ಓಟಗಳಿಗೆ ಅಷ್ಟೇ ಪಿಂಗ ಅವಕಾಶವನ್ನು ಮಾಡಿಕೊಟ್ರು. ಈ ಓವರ್ನಲ್ಲೂ ಕೂಡ ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹೋದರೆ ಆಡಿಸ್ಕೊಂಡು ಬೀಸುವಂತಹ ಪ್ರಯತ್ನ. ತನ್ಮೂಲಕ ಮಿಡ್ ವಿಕೆಟ್ ಶಿಬಿರಕ್ಕೆ ಹೊರಬಾಗಲು ಕ್ರಮಿಸ್ತಾ ಇದೆ. 6 ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ ಆಗ್ತಾ ಇದ್ದಾವೆ. 6 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ 14. बार बार बीट हो रहे थे छक्का मारने की कोशिश में. लगातार 3-4 गेंद बीट होने के बाद कामयाब हो गए बैट्समैन.
ನ್ಯಾಶ್ ತಂಡದ ನಾಯಕ ವೇದಿಕೆ ಹತ್ರ ಬರಬೇಕು. ಅಲ್ಲಿ ಝೋಯಾ ಉಳಿವಿ ತಂಡ ಕ್ಯಾಪ್ಟನ್ ಬರಬೇಕು. ಝೋಯಾ ಉಳಿವಿ ಕ್ಯಾಪ್ಟನ್ ಜೊತೆಗೆ ದೊಡ್ಡಬಳ್ಳಾಪುರ ಕ್ಯಾಪ್ಟನ್ ಕೂಡ ಟಾಸ್ಗೆ ಬನ್ನಿ ಅಂತ ಕರೆ ಕೊಡ್ತಾ ಇದ್ದೇವೆ. ಝೋಯಾ ಉಳಿವಿ ಕ್ಯಾಪ್ಟನ್ ಬನ್ನಿ. ಕಿರಣ್ ಅನ್ನು ಪರಿಚಯಿಸ್ತಾ ಇದ್ದಾರೆ. ಬೆಂಗಳೂರು ಪರಿಸರ ಬಹಳಷ್ಟು ಮಂದಿ ಯುವ ಆಟಗಾರರನ್ನು ರವಾನಿಸಿಕೊಂಡಿದ್ದಾರೆ. ಲಯನ್ಸ್ ಅತಿಕ್ರಮ ಊಟಗಳಿಗೆ ಸೂಚನೆಗಳು ಬರ್ತಾ ಇದೆ. ವೈಟ್ ಬಾಲ್ ಅನ್ನುವಂತಹ ಸೂಚನೆ ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 15 34 ಓಟಗಳು ಬರಬೇಕಾಗಿದೆ. ಇನ್ನು ಕೂಡ ಬೀಸುವಂತಹ ಪ್ರಯತ್ನ, ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ 5 ಚೆಂಡು 34 ಓಟಗಳು ಬರಬೇಕಾಗಿದೆ. 34 ರನ್ಸ್ ರಿಕ್ವೈರ್ಡ್. ನ್ಯಾಶ್ ಟಾಸ್ಗೆ ಬರ್ರಿ. ದೊಡ್ಡಬಳ್ಳಾಪುರ ಕೂಡ ಅವರು ಬಂದಿದ್ದಾರೆ. ದಯವಿಟ್ಟು ತಂಡದ ನಾಯಕ ವೇದಿಕೆ ಹತ್ರ ಬರಬೇಕು. ಇದು ಮ್ಯಾಚ್ ಮುಗಿಯಿತು. ಕೇವಲ 5 ಎಸೆತಗಳು ಬಾಕಿ ಇದೆ. ನೆಕ್ಸ್ಟ್ ಮ್ಯಾಚ್ ನಿಮ್ದೆ ಬರ್ರಿ ಸರ್. ಝೋಯಾ ಕ್ಯಾಪ್ಟನ್ ಬಂದಿದ್ದಾರೆ ನೋಡಿ. ಚೂ ಬಂದಿದ್ದಾರಲ್ಲಿ. ಅಪೆಕ್ಸ್ ಅಲ್ಲ, ಚೂ ಬಂದಿದ್ದಾರೆ ಕ್ಯಾಪ್ಟನ್ ನೋಡಿ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಎರಡು ಡಾಟ್ ಬಾಲ್ಗಳು ಬರ್ತಾ ಇದ್ದಾವೆ. ಮತ್ತೆ ಮೂರನೇ ಬಾರಿ ಗತಿ ಪರಿವರ್ತನೆ ಚೆಂಡು. ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ 3 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದೆ. ಲಯನ್ಸ್ ಬಹುತೇಕ ಮುಂದಿನ ಹಂತದ ಸಿದ್ಧತೆಯಲ್ಲಿದ್ದಾರೆ. ಅಲ್ಲಿ ಝೋಯಾ ಮತ್ತು ದೊಡ್ಡಬಳ್ಳಾಪುರ ಎರಡು ತಂಡದ ಆಟಗಾರರು ಪ್ಲೇಯಿಂಗ್ ಲಿಸ್ಟ್ ನೀಡಬೇಕು. ಝೋಯಾ ಮತ್ತು ದೊಡ್ಡಬಳ್ಳಾಪುರ. ज़ोया उलवी टीम अभी स्टेज पर आ चुकी है. मैं नूरानी स्पोर्ट्स एकेडमी के जानिब से उनका इस्तेमाल करता हूं. उसी तरह से दौलतपुर की टीम भी मौजूद है. इन दोनों के बीच टॉस हो रहा है. मैं दोनों टीम का नूरानी स्पोर्ट्स एकेडमी के जानिब से इस्तेमाल करता हूं. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಕೊನೆಯ ಬಾರಿ ನೋ ಬಾಲ್ ಅನ್ನುವಂತ ಸೂಚನೆ ರವಾನೆ ಆಗ್ತಾ ಇದ್ದಾವೆ. 1 ಓಟಗಳ ಸೇರ್ಪಡೆ ತಂಡ ಮೊತ್ತ ಕೂಡ 16 ಓಟಗಳು. ಫ್ರೀಟ್ ಅವಕಾಶ ಕೂಡ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಕೊನೆ ಬಾರಿ ಮೂಲಕ ಪಂದ್ಯದ ಜಯ ದಾಖಲಾತಿ ಕಾಣ್ತಾ ಇದೆ ಲಯನ್ಸ್ ದಾವಣಗೆರೆ ತಂಡ. रियाज इधर आओ. वहाँ जाओ बात में, वहाँ जाओ खाओ. दयान ये नूरो